ಇವತ್ತು ಪ್ರಪಂಚ ತುಂಬಾ ವೇಗವಾಗಿ ಸಾಗ್ತಾ ಇದೆ. ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಬದುಕಬೇಕು, ಉದ್ಧಾರ ಆಗಬೇಕು, ಜೀವನವನ್ನ ದೊಡ್ಡ ಮಟ್ಟದಲ್ಲಿ ಲೀಡ್ ಮಾಡಬೇಕು ಅಂತ ಹೇಳಿ ಕಾಂಪಿಟೇಷನ್ಗೆ ಬಿದ್ದಿದ್ದಾರೆ. ನಾ ಮುಂದೆ ಹೋಗ್ಬೇಕು, ನಾನು ಮುಂದೆ ಸಕ್ಸಸ್ ಮಾಡಬೇಕು, ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿ ತುಂಬಾ ವೇಗವಾಗಿ ಸ್ಪೀಡ್ ಆಗಿ ಹೊರಡ್ತಿದ್ದಾರೆ. ನಾವು ಸಕ್ಸಸ್ ಅನ್ನ ಗಳಿಸ್ಬೇಕು, ಯಶಸ್ವಿಯನ್ನ ಗಳಿಸ್ಬೇಕು ಅಂತ ಹೇಳಿ ಓಡೋಗ್ತಾ ಇರೋ ಸಂದರ್ಭದಲ್ಲಿ ಎಡುತ್ತಾ ಇದ್ದೀವೇನೋ ಅಂತ ನನ್ನ ಭಾವನೆ. ಅದೇ ಹೇಳ್ತಿರ್ತಾರೆ, ನಾನು ಸಾಮಾನ್ಯವಾಗಿ ಕೇಳ್ತಿರ್ತೀನಿ, ಸಕ್ಸಸ್ ಅಂದ್ರೆ ಏನು ಅಂತ ಕೇಳಿದಾಗ, ಯಶಸ್ಸು ಅಂತ ಏನು ಅಂತ ಕೇಳಿದಾಗ ಬಹಳಷ್ಟು ಮಂದಿ ಮಾತಾಡ್ತಾರೆ ಸ್ನೇಹಿತರೆ, ಸರ್ ನಮಗೆ ಬೇಕಾದಷ್ಟು ಹಣ ಮಾಡೋದೇ ಸರ್ ನಿಜವಾದ ಸಕ್ಸಸ್ ಅಂತ ಮಾತಾಡ್ತಿರ್ತಾರೆ. ಇನ್ನೊಂದಷ್ಟು ಮಂದಿ ಮಾತಾಡ್ತಿರ್ತಾರೆ, ಸರ್ ಪಾವಗಡದಲ್ಲಿ, ತುಮಕೂರಲ್ಲಿ ಅಲ್ಲಿ ಇಲ್ಲಿ ಒಂದಷ್ಟು ಸೈಟ್ಗಳನ್ನ, ಬಿಲ್ಡಿಂಗ್ ಗಳನ್ನ ಕಟ್ಟಿ ತೆಗೆದುಕೊಂಡ್ರೆ ಸಕ್ಸಸ್ ಸರ್ ಅಂತ ಮಾತಾಡ್ತಿರ್ತಾರೆ. ಮತ್ತೊಂದಷ್ಟು ಮಂದಿ ಮಾತಾಡ್ತಾರೆ, ಸರ್ ನಮ್ಮ ಮನೆ ಮಂದಿಗೆಲ್ಲ ಮೈ ತುಂಬಾ ಹೊಡವೆ ಹಾಕಿದ್ರೆ ಅದೇ ನಿಜವಾದ ಸಕ್ಸಸ್ ಸರ್. ಇನ್ನೊಂದಷ್ಟು ಮಂದಿ ಇದ್ದಾರೆ, ಸರ್ ಒಂದು ಓಡಾಡ್ಲಿಕ್ಕೆ ಗಾಡಿ, ಅರೆ ಇನ್ನೊಂದಷ್ಟು ಏನು ಕಾರುಗಳನ್ನ ತೆಗೆದುಕೊಂಡ್ರೆ ನಿಜವಾದ ಸಕ್ಸಸ್ ಅಂತ ಮಾತಾಡ್ತಿರ್ತಾರೆ. ಗೊತ್ತಿರ್ಲಿ, ಇವರೆಲ್ಲ ಅವರವರ ದೃಷ್ಟಿಯಲ್ಲಿ ಸಕ್ಸಸ್ಸಿನ ಅವರ ಆಡ್ಬೋದು ತಾನೆ. ನಿಮಗೆ ಉದಾಹರಣೆ, ನೈಜ ಉದಾಹರಣೆ ಗೊತ್ತಿರಲಿ. ಇತ್ತೀಚೆಗೆ ನಮ್ಮನ್ನ ಹಗಲಿ ಹೋದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಪುನೀತ್ ರಾಜ್ಕುಮಾರ್ ಅವರು ಕೋಟ್ಯಾಧೀಶ್ವರರು. ಇಡೀ ಕರ್ನಾಟಕವಲ್ಲದೆ ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ದೇಶಗಳಲ್ಲಿ ಅವರದೇ ಆದ ಒಂದು ಅಭಿಮಾನಿ ಬಳಗವನ್ನ ಕಟ್ಕೊಂಡಂತ ಪುನೀತ್ ರಾಜ್ಕುಮಾರ್ ಅವರು ಸಾಯ್ಬೇಕಾದಾಗ ಆ ಹೆಣ ಕಾಪಾಡಬೇಕಿತ್ತಲ್ಲ, ಉಸಿರು ಚೆಲ್ಲಬೇಕಾದಾಗ ಅವ್ರು ಕೂಡಿಟ್ಟಿದ್ದಂತ ಹಣ ಕಾಪಾಡಬೇಕಿತ್ತು ತಾನೆ. ಯಾಕೆಂದ್ರೆ ಆರೋಗ್ಯ ಕೈ ಕೊಟ್ಟಾಗ ಹಣ ಕೆಲಸ ಮಾಡೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರೊಂದು ಫೋನ್ ಮಾಡಿದ್ರೆ ಸಾವಿರಾರು ಜನ ವೈದ್ಯರು ನಿಂತ್ಕೊಳ್ತಾ ಇದ್ರು, ಫಾರಿನ್ ನಿಂದ ವೈದ್ಯರು ಬಂದು ಚಿಕಿತ್ಸೆ ಕೊಡ್ತಾ ಇದ್ರು. ಆದ್ರೆ ಆಗುದಿಲ್ಲ, ಅಸಾಧ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇವತ್ತು ಪ್ರಪಂಚದಲ್ಲಿ ಅದ್ಭುತವಾದಂತ ಶಕ್ತಿ ಯಾವ್ದಾದ್ರೂ ಇದೆ ಅಂದ್ರೆ ಅದು ಆರೋಗ್ಯ ಮಾತ್ರ. ಆರೋಗ್ಯ ಬಂದಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ನಾನು ಹೇಳ್ತಿರ್ತೀನಿ, ಮೌಂಟ್ ಎವರೆಸ್ಟ್ ಶಿಖರವನ್ನ ಒಬ್ಬ ಕಾಲಿದ ಹೆಣ್ಮಗಳು ಹೋಗಿ ಮುಟ್ಟಿ ಬರ್ತಾಳೆ ಅಂತ ಅಂದ್ರೆ ಅದಕ್ಕೆ ಕಾರಣನೇ ನಾವೇನಾದ್ರೂ ಅಂದ್ಕೊಳ್ತೀವಿ ಅಂತಂದ್ರೆ ಆಸೆಗಳನ್ನ ಇಟ್ಕೊಳ್ತೀವಿ, ಕನಸುಗಳನ್ನ ಕಾಣ್ತಾ ಹೋಗ್ತೀವಿ. ಕನಸುಗಳನ್ನ ನನಸು ಮಾಡಬೇಕಾದ್ರೆ ಬೇಕಾಗಿರೋದು ಹಣ ಅಲ್ಲ, ಆರೋಗ್ಯ. ಯಾರೋ ಹೇಳ್ತಾ ಇದ್ರು, ನವೀನ್ ನೀನ್ ಕಾರ್ಯಕ್ರಮ ಮಾಡ್ತಾ ಇದ್ಯಾ, ನನ್ನ ಪರಿಚಯ ನಿಮ್ಗೆ ಇರ್ಬೇಕು ಅನ್ಸುತ್ತೆ ಬಹುಶಃ. ನಾನು ಮಕ್ಕಳಿಗೆ ಕಾರ್ಯಕ್ರಮ ಮಾಡ್ಬೇಕಾದಾಗ ಯಾರೋ ಪಾವಗಡದಲ್ಲಿ ಹುಟ್ಟಿದ್ದೀಯಾ, ಅಷ್ಟು ಸುಲಭವಾಗಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ರು. ಎಸ್, ಅದನ್ನ ಸ್ವೀಕಾರ ಮಾಡಿದೆ. ನನ್ನ ಹತ್ರ ಹಣ ಇರ್ಲಿಲ್ಲ, ನಿಮಗ್ ಗೊತ್ತಿರ್ಲಿ. ನನ್ನ ಹತ್ರ ಹಣ ಇರ್ಲಿಲ್ಲ, ನಿಮಗ್ ಗೊತ್ತಿರ್ಲಿ. ಬಟ್ ಆರೋಗ್ಯವನ್ನ ಕಾಪಾಡ್ಕೊಂಡಿದ್ದೆ. ಬೀದರ್ನ ತುದಿಯ ಭಾಗಕ್ಕೆ ಹೋದೆ, ಕಾರ್ಯಕ್ರಮ ಸಕ್ಸಸ್ ಮಾಡ್ಕೊಂಡೆ. ದಕ್ಷಿಣ ಕನ್ನಡದಲ್ಲಿ ಹೇಳಿದ್ರು, ಬುದ್ಧಿಜೀವಿಗಳಿದ್ದಾರೆ, ಅಷ್ಟು ಸುಲಭವಾಗಿ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ದಕ್ಷಿಣ ಕನ್ನಡಕ್ಕೆ ಹೋದೆ, ಕಾರ್ಯಕ್ರಮ ಸಕ್ಸಸ್ ಆಯ್ತು. ನನ್ನ ಹತ್ರ ಅವಾಗ್ಲೂ ಕೂಡ ಹಣ ಇರ್ಲಿಲ್ಲ. ಕಷ್ಟನೋ ಎದ್ದೋ ಬಿದ್ದೋ ನುಗ್ಗಿ ಹೋದೆ. ಬಟ್ ಒಂದೇ ಒಂದಿತ್ತು ನನ್ನ ಹತ್ರ, ಆರೋಗ್ಯ. ಆರೋಗ್ಯ ಒಂದಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದಲ್ಲ, ಮಾಡ್ಬೋದು ತಾನೆ. ಎಸ್, ಅದಕ್ಕೆ ನಾನು ಈಗ ಒಬ್ಬ ದಾರ್ಶನಿಕರನ್ನ, ಒಬ್ಬ ಪುಣ್ಯಾತ್ಮನ ನೆನ್ಪು ಮಾಡ್ಕೊಳ್ತಾ ಇರೋದು. ಕಬ್ಬಿಣದಂತಹ ಮಾಂಸಖಂಡಗಳಿರ್ಬೇಕು, ಉಕ್ಕಿನಂತಹ ನರಮಂಡಗಳು ಇರಬೇಕು, ಹಾಗೆ ಮಿಂಚಿನಂತಹ ಬುದ್ಧಿಶಕ್ತಿ ಇರುವಂತ ಒಂದು 100 ಮಂದಿಯನ್ನ ಕೊಟ್ಟುಬಿಡು ದೇಶವನ್ನ ಬದಲಾವಣೆ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ದು ಇದೇ ಉದ್ದೇಶಕ್ಕೇನೆ. ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿರುವಂತಹ ವ್ಯಕ್ತಿಗಳನ್ನ ಕೊಡಿ ಅಂತ ಹೇಳಿಲ್ಲ. ಮೈ ತುಂಬಾ ಹೊಡವೆ ಹಾಕೊಂಡಿರುವಂತಹ ವ್ಯಕ್ತಿಗಳನ್ನ ಕೊಡಿ, ದೇಶ ಬದಲಾವಣೆ ಮಾಡ್ತೀನಿ ಅಂತ ಹೇಳಿಲ್ಲ. ಅರೆ ಸೈಟ್ಗಳನ್ನ, ಬಿಲ್ಡಿಂಗ್ ಗಳನ್ನ, ಜಮೀನುಗಳು ಕೊಂಡ್ಕೊಂಡಿರುವಂತಹ ಜಮೀನ್ದಾರನ ಕೊಡು, ನಾನು ದೇಶವನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಸ್ವಾಮಿ ವಿವೇಕಾನಂದ ಹೇಳಿಲ್ಲ. ಅವ್ರು ಹೇಳಿದ್ದಿಷ್ಟೇ, ಕಬ್ಬಿಣದಂತಹ ಮಾಂಸಖಂಡಗಳನ್ನ ಇರಬೇಕು, ಉಕ್ಕಿನಂತ ನರಮಂಡಗಳು ಇರಬೇಕು, ಮಿಂಚಿನಂತ ಬುದ್ಧಿಶಕ್ತಿ ಇರುವಂತ ಆರೋಗ್ಯವಂತ ದೃಢವಾದ ಮನಸ್ಸುಳ್ಳ ಯುವಕರನ್ನ ಕೊಡಿ, ದೇಶವನ್ನ ಬದಲಾಯಿಸ್ಬಿಡ್ತೀನಿ ಅಂತ ವಿಶ್ವಾಸದಲ್ಲಿ ಮಾತಾಡ್ತಾರೆ. ಅಂದ್ರೆ ಯಾವುದ್ರಲ್ಲಿ ನಂಬಿಕೆ ಇತ್ತು ಅವ್ರಿಗೆ ಅಂದ್ರೆ ಸದೃಢವಾದ ಆರೋಗ್ಯದ ಮೇಲೆ. ಮಕ್ಕಳೇ, ಸುಮ್ನೆ ಹೇಳಿದ್ದಲ್ಲ, ಬೇಜಾರಾಗ್ತಾ ಇದೆಯಾ? ನಾನು ಆಲ್ರೆಡಿ 3 ನಿಮಿಷ ಮುಗಿಸಿದ್ದೀನಿ, ಇನ್ 2 ನಿಮಿಷ ಅಷ್ಟೇ ಮಾತಾಡ್ತೀನಿ. ನಿಮ್ಗೋಸ್ಕರ ಮಾತಾಡ್ತಾ ಇದ್ದೀನಿ. ಇದು ಯಾಕಂದ್ರೆ ನನ್ನ ಕಾರ್ಯಕ್ರಮ ಅಲ್ಲ. ದೇಶಗಳೆಲ್ಲರೂ ಕೂಡ ಡೆಂಗ್ಯೂನ ಬಗ್ಗೆ 10 ವರ್ಷಗಳಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಾ ಇರೋದು. ಕಳೆದ 7 ತಿಂಗಳಿಂದ ಬರೋಬ್ಬರಿ 19,000 ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದೆ ಕಂದಮಗಳ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 10,299 ಪ್ರಕರಣಗಳು ನಿನ್ನೆಗೆ ದಾಖಲಾಗಿದೆ. ಬೆಂಗಳೂರಲ್ಲಿ 8,677 ಪ್ರಕರಣಗಳು ದಾಖಲಾಗಿದೆ. ಒಟ್ಟು 17,976 ಪ್ರಕರಣಗಳು ನಿನ್ನೆಗೆ ದಾಖಲಾಗಿದೆ, ಡೆಂಗ್ಯೂ ಪ್ರಕರಣಗಳು. ಆ ಡೆಂಗ್ಯೂ ಪ್ರಕರಣಗಳು ಎಷ್ಟು ಮಟ್ಟಿಗೆ ಬಾಧಿಸ್ತದೆ? ಅರೆ ಸರ್, ಎಲ್ರು ಹೇಳಿದ್ರು ಸರ್ ಡೆಂಗ್ಯೂ ಅಂದ್ರೆ ಏನ್ ಸರ್ ಅಂತ ಪ್ರಶ್ನೆ ನಿಮ್ಗೆ ತಲೆಗೆ ಹೊಡ್ತಾ ಇರ್ಬೋದು ಬಹುಶಃ. ಎಲ್ರು ಹೇಳ್ತಾವ್ರ ಸರ್ ಡೆಂಗ್ಯೂ ಅಂದ್ರೆ ಹಂಗಂದ್ರೆ ಏನ್ ಸರ್? ಅದ್ ಹೆಂಗ್ ನಾವು ಗುರ್ತಿಡಿಯೋದಿಲ್ಲ? ಅದು ಸಿಗುತ್ತಾ, ಅಂಗಡಿಯಲ್ಲಿ ಸಿಗುತ್ತಾ, ಅಥವಾ ಎಲ್ಲಾದ್ರೂ ಪರ್ಚೇಸ್ ಮಾಡ್ಬೇಕಾ, ಅಥವಾ ಕಣ್ಣಿಗೆ ಕಾಣಿಸುತ್ತಾ? ಚಂದ್ರಮ್ಮ ಸೂರ್ಯನ ಕಣ್ಣಂಗೆ ಏನಾದ್ರೂ ಕಾಣುತ್ತಾ ಅಂತ? ಎಸ್,
ನಿಮಗೆ ಹೆಚ್ಚಿಸುತ್ತೆ ಅದು. ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದಾಗ ನಿಮಗೆ ಜ್ವರ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗ್ತದೆ. ಆಟೋಮೆಟಿಕ್ ಆಗಿ ನಿಮಗೆ ತಲೆನೋವು ತಲೆಭಾರ ಶುರುವಾಗ್ತದೆ. ಆಟೋಮೆಟಿಕ್ ಆಗಿ ಈ ಕಣ್ಣಿನ ಈ ಸೈಡ್ ಇದೆಯಲ್ಲ, ಈ ಕೇಂದ್ರ ಭಾಗದಲ್ಲಿ ನೋವು ಸ್ಟಾರ್ಟ್ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅರೆ ಕಾಲ್ ನೋವು, ಕೈ ನೋವು, ಕೀಲ್ ನೋವು ಶುರುವಾಗ್ತಾ ಹೋಗ್ತದೆ. ವಾಂತಿ ಬರ್ಲಿಕ್ಕೆ ಶುರುವಾಗ್ತಾ ಹೋಗ್ತದೆ. ವಾಂತಿ ಬಂದಂಗ ಆಗ್ತದೆ, ವಾಂತಿ ಬರುವುದಿಲ್ಲ. ಅದೇನು ಅಂದ್ರೆ ಅದೇ ಡೆಂಗ್ಯೂ ಲಕ್ಷಣಗಳು. ನಿಮ್ಗೆ ಗೊತ್ತಿರ್ಲಿ, ಅದು ಯಾವುದೋ ಒಂದಷ್ಟು ಕಷಾಯ ಕುಡಿದ್ರೆ ಮೇಲೆ ಆಗುವಂಥದ್ದಲ್ಲ. ನಿಮಗೆ ಹರಿವಾಗ್ತಾ ಇರ್ಲಿ, ಡೆಂಗ್ಯೂ ಬಂದಿದೆ ಅಂತ ಹೆಂಗ್ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ಆಟೋಮೆಟಿಕ್ ಆಗಿ ಜ್ವರ ಬರೋದು, ಆಟೋಮೆಟಿಕ್ ಆಗಿ ತಲೆನೋವು ಬರೋದು, ಆಟೋಮೆಟಿಕ್ ಆಗಿ ಈ ಕಣ್ಣಿನ ಅಕ್ಕಪಕ್ಕ ನೋವು ಸ್ಟಾರ್ಟ್ ಆಗೋದು, ಆಟೋಮೆಟಿಕ್ ಆಗಿ ನರ ಹಾಗೆ ಕಾಲು ಕೈ ಎಲ್ಲ ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಗೋದು, ಆಟೋಮೆಟಿಕ್ ಆಗಿ ವಾಂತಿ ಶುರು ಆಗೋದು, ವಾಂತಿ ಬಂದಂಗೆ ವಾಕರಿಕೆ ಆಗೋದು. ಇವಿಷ್ಟು ಲಕ್ಷಣಗಳು ಡೆಂಗ್ಯೂ ಲಕ್ಷಣಗಳು. ನೀವು ಕನ್ಫರ್ಮ್ ಮಾಡ್ಕೋಬೇಕು. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಅರೆ ಡೆಂಗ್ಯೂ ಅಷ್ಟೇ ಅಲ್ವಾ, ಏನಾಗಲ್ಲ ಬಿಡು ಅಂತೇಳಿ ರಗ್ಗತ್ಕೊಂಡು ಮಲ್ಗೋದಲ್ಲ. ಆಟೋಮೆಟಿಕ್ ಆಗಿ ಎದ್ದು ಅವಾಯ್ಡ್ ಮಾಡಿ ಮನೆಗಳನ್ನ ಬಿಟ್ಟು ಬಿಡು ಪಾವುಗಡಕ್ಕೆ ಹೋಗ್ಬೇಕು. ಪಾವುಗಡಕ್ಕೆ ಹೋಗಿ ಆಸ್ಪತ್ರೆಗಳಲ್ಲಿ ನಿಮ್ಮ ರಕ್ತವನ್ನ ಟೆಸ್ಟ್ ಮಾಡಿ ಆ ರಿಪೋರ್ಟ್ ಅನ್ನ ತೆಗೆದುಕೊಳ್ಬೇಕು. ಡಾಕ್ಟರ್ ಹೇಳ್ದಂಗೆ ಆ ಸಲಹೆ ಮೇರೆಗೆ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು. ಕಂದ ಏನಾದ್ರೂ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಜೀವಕ್ಕೆ ಆಪತ್ತು. ಹೆದರ್ಬೇಕಾಗಿಲ್ಲ, ಬಟ್ ಎದುರಿಸಬೇಕಾಗಿದೆ. ಡೆಂಗ್ಯೂ ಬಂದು ಯಾರು ನಿಮ್ಮನೇನು ಪ್ರಾಣ ತೆಗಿಲ್ಲ, ಬಟ್ ನೆಗ್ಲೆಕ್ಟ್ ಮಾಡಿದ್ರೆ ಮಾತ್ರ ಆರೋಗ್ಯಕ್ಕೆ, ನಮ್ಮ ಜೀವಕ್ಕೆ ಆಪತ್ತಿದೆ. ಕಂದ ಮಗಳ, ನಿಮಗೆ ಎಚ್ಚರಿಸಿ ಹೇಳ್ತಾ ಇದ್ದೀನಿ. ದೊಡ್ಡ ಮಕ್ಳು ಇದ್ದೀರಿ, ಯಾಕೆ ನಿಮ್ಮನ್ನ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದ್ರೆ, ಸುಮ್ಮನೆ ಇದೊಂದು ಪಂಚಾಯತಿಯಿಂದ ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ಫೋಟೋ ಶೂಟ್ ಮಾಡ್ಬಿಟ್ಟು ಇನ್ನೇನೋ ಮಾಡ್ಕೋಬೇಕು ಅಂತ ಅಲ್ಲ. ನಿಮಗೆ ಎಲ್ಲಾ ಜ್ಞಾನ ಇದೆ ಅಂತ ಒಂದು ಉದ್ದೇಶ ಇಟ್ಕೊಂಡು ನಿಮ್ಮನ್ನ ಮುಂದೆ ಇಟ್ಕೊಂಡು ಹೇಳ್ತಾ ಇದ್ದೀವಿ. ಇದು ನಿಮ್ಗೋಸ್ಕರ ಆಗಿರೋದ್ರಿಂದ. ಹಾಗಾದ್ರೆ ಸರ್, ಈ ಡೆಂಗ್ಯೂ ಬರ್ಲಿಕ್ಕೆ ಕಾರಣ ಯಾರು? ಪಕ್ಕದ ಮನೆಯವರ, ಹಿಂದಿನ ಮನೆಯವರ, ಅಥವಾ ಮುಂದಿನ ಮನೆಯವರ? ಈ ಪ್ರಶ್ನೆ ಕೂಡ ತಲೆಯಲ್ಲಿ ಓಡ್ತಾ ಇರ್ಬೋದು ಬಹುಶಃ ನಿಮಗೆ. ಮಕ್ಕಳೇ, ಇಷ್ಟೆಲ್ಲ ರೋಗ ಬರ್ಲಿಕ್ಕೆ ಕಾರಣ ಯಾವುದು ಅಂದ್ರೆ ಒಂದೇ ಒಂದು ಸೊಳ್ಳೆ, ಅದು ಈಡೀಸ್ ಅಂತ. ಆ ಸೊಳ್ಳೆ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅಂದ್ರೆ, ಅದು ಎಲ್ಲಿ ಇರೋದಿಲ್ಲ, ಅಕ್ಕಪಕ್ಕದಲ್ಲಿ ಇರುತ್ತೆ, ನಿಮ್ಮ ಮನೆ ಹೊಳಗಿರುತ್ತೆ. ಅದು ಆಟೋಮೆಟಿಕ್ ಆಗಿ ಒಂದರಿಂದ ಒಂದು ರೈಸ್ ಮಾಡ್ತಾ ಹೋಗುತ್ತೆ. ಲಕ್ಷಾನುಗಟ್ಟಲೆ ಸೊಳ್ಳೆಗಳನ್ನ ರೈಸ್ ಮಾಡುತ್ತೆ. ಅದೇನು ಮಾಡುತ್ತೆ ಅಂತಂದ್ರೆ, ಮನುಷ್ಯನ ಹುಡುಕುತ್ತೆ, ಮನುಷ್ಯ ವಾಸನೆಯನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತದೆ. ಒಂದು ನಮ್ಮೆಲ್ಲ ಕೂತ್ಕೊಂಡು ನಮ್ಮಲ್ಲಿರುವಂತ ರಕ್ತವನ್ನ ಈರ್ಲಿಕ್ಕೆ ಶುರು ಮಾಡ್ತದೆ. ಸರ್ ಯಾಕೆ ಸರ್? ನೀರ್ ಕುಡಿಬೋದಲ್ವಾ, ಒಂದಷ್ಟು ನಾವು ತಿನ್ನ ಊಟ ತಿನ್ಬೋದಲ್ಲ, ರಕ್ತನೇ ಯಾಕೆ ಕುಡಿಯುತ್ತೆ ಅಂತ ಪ್ರಶ್ನೆ ನಿಮ್ಗೆ ಏನಾದ್ರೂ ಬಂದಿದ್ರೆ, ಗಂಧ ಮಗಳ, ಅದ್ರಲ್ಲಿ ಒಳಗೆ ಸೊಳ್ಳೆ ಒಳಗಡೆ ಇರುತ್ತಲ್ಲ, ಅದರ ಮರಿಗಳು ಗುಡ್ಡೆ ಇರುತ್ತಲ್ಲ, ಆ ಮರಿಗಳಿಗೆ ನಮ್ಮ ರಕ್ತನೇ ಪೌಷ್ಟಿಕ ಆಹಾರವಂತೆ ಅಂತ ಹಿರಿಯ ವೈದ್ಯರು ಹೇಳ್ತಾ ಇದ್ರು. ನಮ್ಮ ರಕ್ತನೇ ಪೌಷ್ಟಿಕ ಆಹಾರವಂತೆ ಆ ಸೊಳ್ಳೆಗಳಿಗೆ. ಅದಕ್ಕೋಸ್ಕರ ಅದು ಹೀರ್ಲಿಕ್ಕೆ ಶುರು ಮಾಡ್ತದೆ. ಕಂದ ನಿಮಗ್ ಗೊತ್ತಿರ್ಲಿ ಸರ್, ಇವೆಲ್ಲ ಉತ್ಪತ್ತಿ ಆಗುತ್ತೆ ಅಂತ ಅಂದ್ರೆ ನಿಮ್ಮ ಮನೆ ಅಕ್ಕಪಕ್ಕ, ನಿಮ್ಮ ಮನೆ ಹೊಳಗಡೆನೆ. ಅರ್ಥ ಆಗ್ತಾ ಇದೆಯಾ? ಬೇಜಾರಾಗ್ತಾ ಇದೆಯಾ? ಬೇಜಾರು ಯಾಕೆ ಆಗ್ಬೇಕು? ಅಲ್ಲ, ನಮ್ಮ ಆರೋಗ್ಯದ ಬಗ್ಗೆ ನಾವು ಎಚ್ಚರ ತೆಗೆದುಕೊಳ್ಬೇಕಾದಾಗ ಬೇಜಾರು ಯಾಕೆ ಆಗಬೇಕು? ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನ ಎಚ್ಚರವಾಗಿ ಆರೋಗ್ಯವಂತರಾಗಿ ಇರಿಸ್ಕೊಳ್ಬೇಕು ಅಂತ ಸಂದರ್ಭ ಬಂದಾಗ ನೀವ್ ಯಾಕೆ ಬೇಜಾರಾಗ್ಬೇಕು? ಅರೆ, ನಿಮ್ಗೋಸ್ಕರ ಪಂಚಾಯತಿಯವರು, ಶಾಲೆಯವರು ಎಲ್ಲರೂ ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಅಂದಾಗ ನೀವ್ ಯಾಕೆ ಬೇಜಾರಾಗ್ಬೇಕು? ಬೇಜಾರಾಗಬಾರ್ದು, ನಿಮ್ಗೋಸ್ಕರ ಆಗಿರೋದ್ರಿಂದ. ಹಾಗಾದ್ರೆ ಇದನ್ನ ತಡೆಗಟ್ಟಬೇಕಲ್ಲ. ತಡೆಗಟ್ಟಬೇಕಾದ್ರೆ ಒಂದಷ್ಟು ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ಅಳವಡಿಸ್ಕೊಳ್ಬೇಕು. ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕು, ಪಾಲಿಸಬೇಕು. ಹೇಳ್ಕೊಳ್ತೀರಾ? ಆಲಿಸ್ತೀರಾ? ಎಸ್ ಕಂದಮಗಳ, ಇವು ಮುಖ್ಯವಾಗಿ ನಮಗೆ ಕಂಡು ಬರೋದು ಎಲ್ಲಿ ಸೊಳ್ಳೆಗಳು ಅತಿ ಹೆಚ್ಚು ಅಂದ್ರೆ, ನಾವು ಸಿಂಟೆಕ್ಸ್ ಗಳಲ್ಲಿ ನೀರು ತುಂಬಿಕೊಂಡಿರ್ತೀವಲ್ಲ, ಸಿಂಟೆಕ್ಸ್ ಮನೆ ಮೇಲೆ ಇರುವಂತಹ ಸಿಂಟೆಕ್ಸ್ ಗಳಲ್ಲಿ ಮನೆ ಮುಂದೆ ಸಿಮೆಂಟ್ ತೊಟ್ಟಿಗಳನ್ನ ಮಾಡ್ಕೊಂಡಿರ್ತೀವಿ ನೀರು ಶೇಖರಣೆ ಮಾಡ್ಲಿಕ್ಕೆ. ಒಂದಷ್ಟು ಏನೋ ಫೈಬರ್ ಡ್ರಮ್ಗಳನ್ನ ಇಟ್ಕೊಂಡಿರ್ತೀವಿ, ಒಂದಷ್ಟು ಪ್ಲಾಸ್ಟಿಕ್ ಡಬ್ಬಗಳನ್ನ ಇಟ್ಕೊಂಡು ನೀರು ಶೇಖರಣೆ ಮಾಡ್ಲಿಕ್ಕೆ ಶುರು ಮಾಡಿರ್ತೀವಿ. ಅದೇನಾಗುತ್ತೆ, ಜಾಸ್ತಿ ದಿನ ಆದ್ಮೇಲೆ ನೀರು ಕೊಳಿಲಿಕ್ಕೆ ಶುರುವಾಗ್ತದೆ. ಅದೇ ಹೇಳ್ತಾರೆ, ಅನಿ ನಾವು ಹಾಡ್ತಾ ರಾಗ, ಉಗುಳ್ತಾ ರೋಗ ಅಂದಂಗೆ, ನಾವು ಪ್ರತಿದಿನ ಅಭ್ಯಾಸ ಆಡ್ಲಿಕ್ಕೆ ಶುರು ಮಾಡ್ತಾ ಇದ್ರೆ ಅದು ರಾಗವಾಗಿ ಕನ್ವರ್ಟ್ ಆಗುತ್ತೆ, ಉಗುಳ್ಲಿಕ್ಕೆ ಶುರು ಮಾಡಿದ್ರೆ ಅದು ರೋಗವಾಗಿ ಕನ್ವರ್ಟ್ ಆಗುತ್ತೆ. ಹಂಗೆ ನೀವು ಪ್ರತಿದಿನ ಅದನ್ನ ನೀಟಾಗಿ ಶುದ್ಧಿ ಮಾಡ್ಕೊಳ್ತಾ ಹೋದ್ರೆ ಪರಿಶುದ್ಧವಾಗುತ್ತೆ. ಇಲ್ಲ ಅಂದ್ರೆ ಸೊಳ್ಳೆಗಳು ಉತ್ಪತ್ತಿಯಾಗಿ ರೋಗಕ್ಕೆ ತುತ್ತಾಗ್ತೀವಿ. ಅರ್ಥ ಆಯ್ತಲ್ಲ? 2 ನಿಮಿಷ ನೀವೆಲ್ಲರೂ ಆರೋಗ್ಯದ ಕಡೆ ಫೋಕಸ್ ಮಾಡಬೇಕಾಗಿದೆ, ಆರೋಗ್ಯದ ಕಡೆ ಕಾಳಜಿಯನ್ನು ವಹಿಸಬೇಕಾಗಿದೆ. ನಾನು ಯಾವ್ದಾದ್ರು ಶಾಲೆಗಳಿಗೆ ಹೋದಾಗ ವಿದ್ಯಾರ್ಥಿಗಳನ್ನ ಕೇಳ್ತಾ ಇರ್ತೀನಿ, ಕಂದ ನೀನ್ ಏನಾಗ್ಬೇಕು ಅಂತ ಅಂದ್ರೆ, ಆ ವಿದ್ಯಾರ್ಥಿಗಳು ಮಾತಾಡ್ತಿರ್ತಾರೆ, ಸರ್ ನಾನು ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ದೀನಿ, ಪೊಲೀಸ್ ಆಗ್ಬೇಕು ಅಂದ್ಕೊಂಡಿದ್ದೀನಿ, ಪೈಲಟ್ ಆಗ್ಬೇಕು ಅಂದ್ಕೊಂಡಿದ್ದೀನಿ, ಇಂಜಿನಿಯರ್ ಆಗ್ಬೇಕು ಅಂದ್ಕೊಂಡಿದ್ದೀನಿ, ಮತ್ತಿನ್ನೇನೋ ಆಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಅಂತ ಹೇಳ್ತಾರೆ. ಆಗೋ ವಯಸ್ಸು ಬರ್ತಾ 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 ಬರ್ತಾ
ಇನ್ನೇನೋ ಹಾಗಿರ್ತಾರೆ, ಇನ್ನೇನೋ ದುಶ್ಚಟಗಳಿಗೆ ಬಿದ್ದಿರ್ತಾರೆ, ಇನ್ನೆಲ್ಲೋ ಹೋಗಿ ಇರ್ತಾರೆ. ಕಾರಣ ಯಾಕೆ ಅಂದ್ರೆ ಚಿಕ್ಕ ವಯಸ್ಸಿಗೆ ದುಶ್ಚಟಗಳಿಗೆ ಬಲಿ ಆಗುವುದು, ಆರೋಗ್ಯವನ್ನ ಕೈ ಬಿಡುವುದು. ಕನಸೇನ ಬಹಳ ದೊಡ್ಡ ಮಟ್ಟಕ್ಕೆ ಇಟ್ಕೊಂಡಿರ್ತಾರೆ. ನನ್ನನ್ನು ಗಮನಿಸಿ ಪ್ಲೀಸ್. ಬೇಜಾರಾಗ್ತಾ ಇದೆಯಾ? ನಾನು ಹೇಳೋದನ್ನ ಸೀರಿಯಸ್ ಆಗಿ ಆಲಿಸಿ. ಕನಸುಗಳು ದೊಡ್ಡದಾಗಿ ಇಟ್ಕೊಳ್ತೀವಿ, ಚಿಕ್ಕ ವಯಸ್ಸಿಗೆ ಮದ್ಯ ವ್ಯಸನಿಗಳಾಗ್ತಾ ಇದ್ದೀವಿ. ಕನಸುಗಳನ್ನ ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿರ್ತೀವಿ, ಚಿಕ್ಕ ವಯಸ್ಸಿಗೆ ಧೂಮಪಾನ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದೀವಿ. ಚಿಕ್ಕ ವಯಸ್ಸಿಗೆ ನಾವು ಮಾಡಬಾರ್ದನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇನ್ನು ಆರೋಗ್ಯ ಎಲ್ಲಿದೆ? ಇನ್ನು ಸಾಧನೆ ಹೆಂಗ್ ಮಾಡ್ತೀಯಾ? ನೀನ್ ಅಂದ್ಕೊಂಡಂತ ಕನಸು ನನಸು ಮಾಡ್ಲಿಕ್ಕಾಗತ್ತಾ? ನಿಮಗ್ ಗೊತ್ತಿರ್ಲಿ, ಕನಸು ಕಾಣೋದು ಕನಸಲ್ಲ. ಅದು ಹಗಲೊತ್ನಲ್ಲಿ ರಾತ್ರಿ ಮಲಗದಾಗ ನೀವು ಕಾಣ್ತಿರಲ್ಲ ಕನಸು, ಅದೆಲ್ಲ ಕನಸು. ಯಾವಾಗ ನಿಮ್ಮನ್ನ ಮಲಗೋದಕ್ಕೆ ಬಿಡೋದಿಲ್ವೋ ಅದು ಕನಸು ಆಗಬೇಕು. ಆ ಕನಸು ಸದಾ ನಿಮ್ಮನ್ನ ಬಿಡದೆಬ್ಬಿಸ್ತಾ ಇರಬೇಕು. ಎಸ್, ನಾನು ಎಲ್ಲೋ ಒಂದ್ ಕಡೆ ಮುಂದೆ ಹೋಗ್ಬೇಕಾಗಿದೆ ಅಂತ ಆ ಗಮನದಲ್ಲಿ ಇಟ್ಕೋಬೇಕಾಗಿದೆ ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ ಕಂದ. ಅದಕ್ಕೋಸ್ಕರ ನೀವು ಆರೋಗ್ಯದ ಕಡೆ ಫೋಕಸ್ ಮಾಡಿ. ನೋಡಿ, ನಾನಿಷ್ಟೇ ಹೇಳೋದು.